ಗೆಳೆಯರೆ, ಎಷ್ಟೊಂದು ಜನಕ್ಕೆ ಒಬೆಸಿಟಿ, ವೆಯ್ಟ್ ದಪ್ಪ. ಎಷ್ಟೊಂದು ಪ್ರೋಗ್ರಾಮ್ಸ್ ಟ್ರೈ ಮಾಡಿದೆ, ಹೈಯರ್ ಎಂಡ್ ಜಿಮ್ ಸೇರಿಕೊಂಡೆ, ಏನೇನೋ ಆ ಡಯಟ್ ತೊಗೊಂಡೆ, ಈ ಡಯಟ್ ತೊಗೊಂಡೆ, ಏನೇನೋ ಕಾಸ್ಟ್ ಅಂತ ಪ್ರೋಗ್ರಾಮ್ಸ್ ಎಲ್ಲ ಮಾಡಿದೆ ಸರ್. ವೆಯ್ಟ್ ಕಡಿಮೆನೇ ಆಗಲ್ಲ. ಏನೋ ತಕ್ಷಣ ಕಡಿಮೆ ಆಯಿತು, ಮತ್ತೆ ರಿವರ್ಸ್ ಬ್ಯಾಕ್ ಸರ್, ಮತ್ತೆ ಬ್ಯಾಕ್ ಟು ಪ್ರಿವಿಲಿನ್ ಅಂತ ಅಷ್ಟೇ ಆಗಿಬಿಟ್ಟಿದೆ ಅಂತ ಭಾಳ ಬೇಜಾರು ಮಾಡ್ಕೊಡ್ತಾರೆ. ನೋಡಿ, ಕೀಟೋ ಡಯಟ್ ಅಂತಂದೆ, ಹೈ ಫ್ಯಾಟ್ ಡಯಟ್ ತೊಗೊಂಡ್ರೆ ಹಿಂಗೆ ವೆಯ್ಟ್ ಕಡಿಮೆ ಆಗುತ್ತೆ. ಪ್ರೋಟೀನಲ್ಲಿ ಎಷ್ಟು ಕ್ಯಾಲರೀಸ್ ಸಿಗುತ್ತೆ, ಫ್ಯಾಟಲ್ಲಿ ಎಷ್ಟು ಸಿಗುತ್ತೆ, ಸೊ ಹೈ ಫ್ಯಾಟ್ ತೊಗೊಂಡ್ರೆ ಏನಾಗುತ್ತೆ, ಕಾರ್ಬೋಹೈಡ್ರೇಟ್ ಎಷ್ಟು ಸಿಗುತ್ತೆ ಅಂತ ಪೂರ್ತಿ ವಿವರವಾಗಿ ಹೇಳ್ತೀನಿ. ಕೀಟೋ ಡಯಟ್ ಅಂದರೆ ಏನೋ, ಅದರಿಂದ ನೀವು ವೆಯ್ಟ್ ಹೆಂಗೆ ಕಡಿಮೆ ಮಾಡ್ಕೋಬೋದು ಅಂತ ಪೂರ್ತಿ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಡಾಕ್ಟರ್ ಮುರಳೀಧರ ಅಂತ. ಸರ್, ನಾನು 530ಕ್ಕೂ ಹೆಚ್ಚು ವಿಡಿಯೋಗಳು ಮಾಡಿದ್ದೀನಿ. ನನ್ನ ವಿಡಿಯೋಗಳು ಲೈಕ್ ಮಾಡಿ, ಮತ್ತು ಇವಾಗ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ. ನೀವು ವೆಯ್ಟ್ ಕಡಿಮೆ ಮಾಡ್ಕೊಳ್ಳಿ. ಎಲ್ಲ ಆರೋಗ್ಯದ ಮೇಯ್ನು ಕಾರಣ ಏನಂದರೆ ಬಾಡಿ ವೆಯ್ಟ್ ಜಾಸ್ತಿ ಇರುವಂಥದ್ದು. ಸೊ ನಿಮ್ಮ ಬಾಡಿ ವೆಯ್ಟ್ ಜಾಸ್ತಿ ಇದ್ದಷ್ಟು ನಿಮಗೆ ಹಾರ್ಟ್ ಪ್ರಾಬ್ಲಮ್ಮು, ಡಯಾಬಿಟೀಸು, ಬ್ಲಡ್ ಪ್ರೆಷರು, ಥೈರಾಯ್ಡು, ಮಂಡಿ ನೋವು, ಸೊಂಟ ನೋವು ಎಲ್ಲ ಕಾಯಿಲೆ ಜಾಸ್ತಿ ಆಗುತ್ತೆ, ಕೊಲೆಸ್ಟ್ರಾಲ್. ಹಂಗಾಗಿ ಬಾಡಿ ವೆಯ್ಟನ್ನು ಕಂಟ್ರೋಲ್ ಮಾಡ್ಕೊಳ್ಳಿ, ಹೆಲ್ತಿಯಾಗಿರಿ. ಪೂರ್ತಿ ವಿಡಿಯೋನ ತಪ್ಪದೆ ನೋಡಿ. ಏನಕ್ಕೆ ಇಷ್ಟೊಂದು ಪ್ರೋಗ್ರಾಮ್ಸ್, ವೆಯ್ಟ್ ಲಾಸ್ ಆಗುವಂಥ ಪ್ರೋಗ್ರಾಮ್ ಫೇಲ್ ಆಗಿದೆ ಅನ್ನೋದು ಫಸ್ಟ್ ತಿಳ್ಕೊಳ್ಳೋಣ. ಏನಾಗುತ್ತೆ, ಎಕ್ಸ್ಟ್ರೀಮ್ ರೆಸ್ಟ್ರಿಕ್ಷನ್ ಮಾಡ್ಬಿಡ್ತಾರೆ ಅಲ್ವಾ, ಬರೀ ಹಣ್ಣು ತಿನ್ನೋದು, ಫ್ರೂಟ್ಸ್ ಕುಡಿಯೋದು, ಆ ಥರ ಮಾಡ್ತಾರೆ. ಆ ಥರ ಮಾಡಿದ್ರೆ ಏನಾಗುತ್ತೆ, ದೇಹಕ್ಕೆ ಬೇಕಾದರೆ ಎಲ್ಲ ಪೋಷಕಾಂಶಗಳು ಸಿಗಲ್ಲ, ದೇಹ ನಿತ್ರಾಣ ಆಗುತ್ತೆ, ಸುಸ್ತಾಗುತ್ತೆ. ವೆಯ್ಟ್ ಕಡಿಮೆ ಆಗುತ್ತೆ, ಬಟ್ ಸುಸ್ತಾಗುತ್ತೆ, ನಿತ್ರಾಣ ಆಗುತ್ತೆ ಅಲ್ವಾ. ಸೊ ಅದು ವರ್ಕ್ ಆಗಲ್ಲ. ಅಥವಾ ಏನು ಮಾಡ್ತಾರೆ, ಬರೀ ನೀರಲ್ಲೇ ಕುಡಿದ್ಬಿಡೋಣ ಅಂತ, ಬರೀ ನೀರು ಕುಡಿದ್ರೆ ಬೇಕಾದ ಪ್ರೋಟೀನ್ ಸಿಗುತ್ತೆ, ನಿಮಗೆ ಫ್ಯಾಟು ಕೂಡ ಬೇಕು, ಫ್ಯಾಟಲ್ಲಿ ಸಿಗುತ್ತೆ, ಬೇಕಾದಂಥ ಕನ್ಸಂಪ್ಷನ್ ಸಿಗಲ್ಲ. ಸೊ ಎಕ್ಸ್ಟ್ರೀಮ್ ಕ್ಯಾಲರೀಸ್ ರೆಸ್ಟ್ರಿಕ್ಟ್ ಮಾಡಿದಾಗ, ಕ್ಯಾಲರೀಸ್ ಕಡಿಮೆ ಮಾಡಿದ್ರು ಕೂಡ ದೇಹಕ್ಕೆ ಬೇಕಾದ ಶಕ್ತಿ ಬೇಕೇ ಬೇಕಲ್ವಾ. ನೀವು ವಾಕಿಂಗ್ ಮಾಡ್ತಿರ್ತಾರೆ, ಎಕ್ಸಸೈಸ್ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ದೇಹದ ದಿನದ ಕಾರ್ಯಗಳು ಮಾಡಲೇಬೇಕಲ್ಲ ಅಲ್ವಾ. ದಿನದ ಕಾರ್ಯಗಳು ಮಾಡಲೇಬೇಕಲ್ಲ, ಆಫೀಸ್ಗೆ ಹೋಗ್ಬೇಕಾಗುತ್ತೆ, ಎಲ್ಲ ಕೆಲಸದ ಕಾರ್ಯಗಳು ಇದ್ದೇ ಇರುತ್ತೆ, ಮನೇಲಿ ತಾಯಂದಿರು ಕೂಡ. ಬಟ್ ಇವೆಲ್ಲ ಪಾತ್ರೆ, ಇವೆಲ್ಲ ಕೆಲಸಗಳು ಇದ್ದೇ ಇರ್ತದೆ. ಸೊ ಈ ರೀತಿ ಕ್ಯಾಲರೀಸ್ ತುಂಬ ರೆಸ್ಟ್ರಿಕ್ಟ್ ಮಾಡಿದ್ರೆ ನಿಮ್ಮ ದೇಹ ಶಕ್ತಿ ಕಡಿಮೆ ಆಗುತ್ತೆ, ದೇಹ ಶಕ್ತಿ ಕಡಿಮೆ ಆಗಿ ಮಾಡೋ ಕೆಲಸ ಉಲ್ಲಾಸ ಇರಲ್ಲ, ಮತ್ತು ಬಾಡಿ ವೆಯ್ಟಿನ ಕಡಿಮೆ ಆಗುತ್ತೆ. ಆಮೇಲೆ ಏನಾದರೆ ಸ್ವಲ್ಪ ದಿನ ಆದಮೇಲೆ ಇಟ್ ವಿಲ್ ಬೌನ್ಸ್ ಬ್ಯಾಕ್. ಇವೆಲ್ಲ ಮತ್ತೆಲ್ಲ ತೊಗೊಳಕ್ಕೆ ಶುರು ಮಾಡ್ಬಿಡ್ತೀರಾ, ಎಷ್ಟು ಹೋಯ್ತಾ ವೆಯ್ಟ್ ಅಷ್ಟು ಬರೋದಿಲ್ಲ, ಕೆಲವು ಅದಕ್ಕಿಂತ ಜಾಸ್ತಿ ವೆಯ್ಟ್ ಆಗ್ಬಿಡ್ತಾರೆ. ಸರ್, ಮುಂಚೆ ಏನೋ 60-70 kg ಇದೆ ಸರ್, ಡಯಟಿಂಗ್ ಓದಿ ಇಂಥ ಮಾಡಿದೆ, 70ರಿಂದ 65 ಬಂದು ಸರ್, ಇವಾಗ ಅನಿಸಿನಿ 75 ಹೋಗ್ಬಿಡೆ ಸರ್, ಮುಂಚೆ 70 ಇತ್ತು ಅಂತ ಹೇಳ್ತಾರೆ. ಸೊ ಆ ರೀತಿ ಆಗಬಾರ್ದು. ಸೊ ಆ ರೀತಿ ಆಗದೇ ಇರೋದಕ್ಕೆ ಯಾವ ರೀತಿಯ ಡಯಟ್ನ, ಕೀಟೋ ಡಯಟ್ನ ಫಾಲೋ ಮಾಡಬೇಕು ಅಂತ ಪೂರ್ತಿ ವಿಡಿಯೋ ಹೇಳ್ತೀನಿ. ಪೂರ್ತಿ ವಿಡಿಯೋನ ಮರೆಯೋದು ನೋಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. 3 ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಇದೆ. ಯಾವುದು? ಫ್ಯಾಟು, ಕಾರ್ಬೋಹೈಡ್ರೇಟ್ಸು ಮತ್ತು ಪ್ರೋಟೀನ್ಸು. ಪ್ರೋಟೀನ್ಸಲ್ಲಿ ಮತ್ತು ಕಾರ್ಬೋಹೈಡ್ರೇಟ್ಸು 1 ಗ್ರಾಮ್ಗೆ ಬರೀ 4 ಕಿಲೋ ಕ್ಯಾಲರೀಸ್ ಮಾತ್ರ ನಿಮಗೆ ಎನರ್ಜಿ ಸಿಗುತ್ತೆ. ಆದರೆ ಫ್ಯಾಟಲ್ಲಿ 9 ಕಿಲೋ ಕ್ಯಾಲರೀಸ್, ಅಂದರೆ ಆಲ್ಮೋಸ್ಟ್ ಮೋರ್ ದೆನ್ ಡಬಲ್. ಸೊ ಫ್ಯಾಟ್ ಅಂಶ ತೊಗೊಂಡಾಗ ನಿಮಗೆ ಹೆಚ್ಚು ಕಿಲೋ ಕ್ಯಾಲರೀಸ್ ಸಿಗುತ್ತೆ. ಹಾಗಾಗಿ ಯಾಕೆ ಸರ್ ಫ್ಯಾಟ್ ಡಯಟ್ ತೊಗೊಂಡ್ರೆ ವೆಯ್ಟ್ ಕಡಿಮೆ ಆಯ್ತು ಅಂತ ಕ್ವಶನ್ ಬರ್ತವೆ ಮನೆ ಅಲ್ವಾ. ಸಿಂಪಲ್ ಹೇಳ್ತೀವಿ, ನೀವು ಗ್ಲೂಕೋಸ್ ತೊಗೊಂಡಾಗ ಏನಾಗುತ್ತೆ, ಎಕ್ಸೆಸ್ ಆಫ್ ಗ್ಲೂಕೋಸ್ ತೊಗೊಂಡಾಗ ಅದು ನಿಮ್ಮ ಬಾಡಿಲಿ ಇನ್ಸುಲಿನ್ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಇನ್ಸುಲಿನ್ ಸ್ಟೋರೇಜ್ ಆಗುತ್ತೆ. ನೀವು ಎಕ್ಸೆಸ್ ಇರುವಂಥ ಗ್ಲೂಕೋಸ್ನ ತೊಗೊಂಡೋಗಿ ಫ್ಯಾಟ್ ಟಿಶ್ಯೂಲಿ ಫ್ಯಾಟ್ ಥರ ಕನ್ವರ್ಟ್ ಮಾಡಿ ಸ್ಟೋರ್ ಮಾಡಿಬಿಡುತ್ತೆ. ನೀವು ಬರೀ ಕಾರ್ಬೋಹೈಡ್ರೇಟ್ಸ್ ಎಕ್ಸೆಸ್ ತೊಗೊಂಡ್ರು ಕೂಡ, ಸ್ವೀಟ್ನ ಅಂಶ ಎಕ್ಸ್ಟ್ರಾ ತೊಗೊಂಡ್ರು ಕೂಡ, ಕೊನೆಗೆ ಗ್ಲೂಕೋಸು ನಿಮಗೆ ಫ್ಯಾಟ್ ಥರ ಕನ್ವರ್ಟ್ ಆಗಿ ಫ್ಯಾಟ್ ಥರನೇ ಸ್ಟೋರೇಜ್ ಆಗಿಬಿಡುತ್ತೆ. ಸೊ ನೀವು ಎಕ್ಸ್ಟ್ರಾ ಕಾರ್ಬೋಹೈಡ್ರೇಟ್ ತೊಗೊಂಡ್ರು ಕೂಡ ಫ್ಯಾಟ್ ಟಿಶ್ಯೂ ಜಾಸ್ತಿ ಆಗುತ್ತೆ. ಸೊ ಹಾಗೆ ಅದೇ ಫ್ಯಾಟ್ನ ತೊಗೊಂಡ್ರೆ ಏನಾಗುತ್ತೆ ಅಂತ ಹೇಳ್ತೀನಿ ಪೂರ್ತಿ ವಿಡಿಯೋದಲ್ಲಿ ನೋಡಿ. ಫ್ಯಾಟ್ನ ತೊಗೊಂಡ್ರೆ ಗ್ಲೂಕೋಸ್ ಬರಲ್ಲ, ಅಲ್ಲಿ ಬೇರೆ ಥರದ ಮೆಟಬಲೈಟ್ಸ್ ಬರುತ್ತೆ. ಸೊ ಹಾಗಾಗಿ ಫ್ಯಾಟ್ನ ಕೀಟೋ ಡಯಟ್ ತೊಗೊಳ್ಳೋದ್ರಿಂದ ಬಾಡಿ ವೇಟ್ ಕಂಟ್ರೋಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗೆ ಫ್ಯಾಟ್ನ ಕಡೆ ಗಮನ ಕೊಡೋದು ಭಾಳ ಒಳ್ಳೆಯದು. ಸೊ ಕೀಟೋ ಡಯಟ್ನ ಬೇಸಿಕ್ ಏನು ಅಂತ ಹೇಳ್ತೀನಿ ಕೇಳ್ಕೊಳ್ಳಿ. ಬೇಸಿಕ್ ಸೈಂಟಿಫಿಕ್ ಏನಪ್ಪ ಅಂತಂದರೆ, ನೀವು ಫ್ಯಾಟ್ ಅಂಶ ತೊಗೊಂಡಾಗ ಅದು ಫ್ಯಾಟಿ ಆಸಿಡ್ಸ್ ಉತ್ಪತ್ತಿ ಆಗುತ್ತೆ. ನೀವು ಕಾರ್ಬೋಹೈಡ್ರೇಟ್ಸ್ ತೊಗೊಂಡ್ರೆ ಅದರಲ್ಲಿ ಗ್ಲೂಕೋಸ್, ಅದೇ ಫ್ಯಾಟ್ ಅಂಶ ತೊಗೊಂಡಾಗ ಫ್ಯಾಟಿ ಆಸಿಡ್ಸ್ ಉತ್ಪತ್ತಿ ಆಗುತ್ತೆ, ಗ್ಲೂಕೋಸ್ ಉತ್ಪತ್ತಿ ಆಗಲ್ಲ. ಸೊ ಫ್ಯಾಟಿ ಆಸಿಡ್ಸ್ ಉತ್ಪತ್ತಿ ಆಗುತ್ತೆ, ಬಾಡಿಯಲ್ಲಿ ಇನ್ಸುಲಿನ್ ಲೆವೆಲ್ ಕಡಿಮೆ ಮಾಡುತ್ತೆ. ಅವಾಗ ಗ್ಲೂಕೋಸ್ ಲೆವೆಲ್ ಕಡಿಮೆ ಆಯ್ತಾ ಇನ್ಸುಲಿನ್ ಮತ್ತು ಸ್ಟೋರೇಜ್ ಆಗಿರೋ ಫ್ಯಾಟಿಂದ ಗ್ಲೂಕೋಸ್ನ ಕನ್ವರ್ಟ್ ಮಾಡ್ಕೊಂಡ್ಬಿಡುತ್ತೆ. ಸೊ ಹಾಗೇನಾಗುತ್ತೆ, ನಿಮಗೆ ಫ್ಯಾಟ್ ಅಂಶ ತೊಗೊಂಡಾಗ ಫ್ಯಾಟಿ ಆಸಿಡ್ಸ್ ಬರ್ತದೆ, ಗ್ಲೂಕೋಸ್ ಕಡಿಮೆ ಆಗುತ್ತೆ. ಹಾಗಾಗಿ ಗ್ಲೂಕೋಸ್ ಅಂಶ ಬೇಕಾಗಿರೋ ಕಾರಣದಿಂದ ಎಕ್ಸೆಸ್ ಇರೋ ಫ್ಯಾಟ್ನ ಇನ್ಸುಲಿನ್ ತೊಗೊಂಡು ಅದನ್ನು ಕನ್ವರ್ಟ್ ಮಾಡಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಮಾಡ್ಕೊಂಡು ತಗೋತೆ ಬ್ಲಡ್ಡಲ್ಲಿ. ಯಾಕಾಗಿ ಆಟೋಮೆಟಿಕ್ ಆಗಿರುತ್ತೆ, ಸ್ಟೋರೇಜ್ ಆಗಿರೋದು ಫ್ಯಾಟ್ ಇದೆಯಲ್ಲ, ಸ್ಟೋರ್ ಆಗಿರೋ ಫ್ಯಾಟ್ ಎಸ್ಪೆಷಲಿ ಬೊಜ್ಜು, ಹೊಟ್ಟೆಲಿ ಸೆಂಟ್ರಲ್ ಬಸ್ ಅಂತಿದೆ, ಬೊಜ್ಜಿನ ಅಂಶ ಕರೆಕ್ತಾ ಬರುತ್ತೆ. ಯಾಕೆಂದರೆ ಫ್ಯಾಟ್ನ ತೊಗೊಂಡಾಗ ಫ್ಯಾಟಿ ಆಸಿಡ್ಸ್ ಬರುತ್ತೆ, ಗ್ಲೂಕೋಸ್ ಸಿಗಲ್ಲ. ಗ್ಲೂಕೋಸ್ ಬೇಕಂದಾಗ ಇದೇನಂತೆ ಫ್ಯಾಟ್ನೆಲ್ಲ ಕರಗಕ್ಕೆ ದೇಹ ಶುರು ಮಾಡುತ್ತೆ. ಹಾಗೆ ನಿಮ್ಗೆ ಹೊಟ್ಟೆ ಬೊಜ್ಜು, ಆಮೇಲೆ ಒಬೆಸಿಟಿ ಎಲ್ಲ ಕರೆಕ್ತಾ ಬರುತ್ತೆ. ಇದು ಮೇನ್ ಸೈಂಟಿಫಿಕ್ ರೀಸನ್, ಕೀಟೋ ಡಯಟ್ ಇರುವಂಥ ರೀಸನ್. ಇವ್ರಿಗೆ ಹೇಳ್ತೀನಿ ಹೇಳಿದ್ರೆ, ಫ್ಯಾಟ್ ಅಂಶ ಜಾಸ್ತಿ ತೊಗೊಳ್ಳಿ ಅಂತ. ಅದರಲ್ಲಿ 2 ಇದೆ, ನನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಹೆಲ್ತಿ ಫ್ಯಾಟ್ ಆ್ಯಂಡ್ ಅನ್ಹೆಲ್ತಿ ಫ್ಯಾಟ್ ಅಂತ. ಹೆಲ್ತಿ ಫ್ಯಾಟ್ಸ್ ಅಂದರೆ ಮಾನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸು, ಅದಾದಮೇಲೆ ಪಾಲಿ ಅನ್ಸ್ಯಾಚುರೇಟೆಡ್ ಆಸಿಡ್ಸ್, ಮುಫಾ ಆ್ಯಂಡ್ ಪುಫಾ ಅಂತ ಹೇಳ್ತೀವಿ. ಸೊ ಇವೆರಡು ಹೆಲ್ತಿ ಫ್ಯಾಟಿ ಆಸಿಡ್ಸ್. ಹೆಲ್ತಿ ಫ್ಯಾಟಿ ಆಸಿಡ್ಸ್ ಅಂತ ಆಹಾರ ಪತ್ರ ನೀವು ತೊಗೋಬೇಕು, ನೆನ್ಪಿಟ್ಕೊಳ್ಳಿ. ಯಾವ ಸರ್ ಹೆಲ್ತಿ ಫ್ಯಾಟಿ ಆಸಿಡ್ಸ್ ಆಹಾರ ಪತ್ರಗಳಂದರೆ,
ನಟ್ಸ್ ಆ್ಯಂಡ್ ಸೀಡ್ಸ್, ಬೀಜಗಳು, ಕಾಳುಗಳು ಅವೆಲ್ಲ, ಅದರ ಜೊತೆಗೆ ಸೀಡ್ಸ್ ಎಲ್ಲ ಇರುತ್ತೆ, ಅಲ್ಲೆಲ್ಲ ಹೆಲ್ತಿ ಫ್ಯಾಟ್ಸ್ ಇರುತ್ತೆ. ಅನ್ಹೆಲ್ತಿ ಫ್ಯಾಟ್ಸ್ ಅಂದರೆ ಟ್ರಾನ್ಸ್ ಫ್ಯಾಟ್ಸ್ ಅಂತೆ, ಟ್ರಾನ್ಸ್ ಫ್ಯಾಟ್ಸು, ಆಮೇಲೆ ಜಂಕ್ ಫುಡ್ಸು, ಇವುಗಳೆಲ್ಲ ಅನ್ಹೆಲ್ತಿ ಫುಡ್. ಈ ಅನ್ಹೆಲ್ತಿ ಫ್ಯಾಟ್ನ ಅವಾಯ್ಡ್ ಮಾಡಬೇಕು, ಹೆಲ್ತಿ ಫ್ಯಾಟ್ನ ನೀವು ಕನ್ಸ್ಯೂಮ್ ಮಾಡಬೇಕು. ಹೆಲ್ತಿ ಫ್ಯಾಟ್ನ ಕನ್ಸ್ಯೂಮ್ ಮಾಡಿ, ತುಪ್ಪದು ಕೂಡ ಹೆಲ್ತಿ ಫ್ಯಾಟ್ ಅಂತ ಇರ್ತೀವಿ. ಸೊ ಹೆಲ್ತಿ ಫ್ಯಾಟ್ ಕನ್ಸ್ಯೂಮ್ ಮಾಡಿದ್ರೆ ನಿಮಗೆ ಅದು ಬಾಡಿ ವೆಯ್ಟ್ ಕಡಿಮೆ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ, ಜೊತೆಗೆ ನಿಮ್ಮ ಆರೋಗ್ಯ ಕೂಡ ವೃದ್ಧಿಸುತ್ತೆ. ಸೊ ಹಾಗಾಗಿ ಹೆಲ್ತಿ ಫ್ಯಾಟ್ನ ಜಾಸ್ತಿ ಉಪಯೋಗಿಸ್ಕೊಳ್ಳಿ, ಅನ್ಹೆಲ್ತಿ ಫ್ಯಾಟ್ನ ಕಡಿಮೆ ಮಾಡಿ. ಐಡಿಯಲ್ ಕೀಟೋ ಡಯಟಲ್ಲಿ ಏನಪ್ಪ ಅಂತಂದರೆ ನೋಡಿ, 75% ಫ್ಯಾಟ್ ಇರುತ್ತೆ, 20% ಪ್ರೋಟೀನು, ಓನ್ಲಿ 5% ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಸೊ ಫ್ಯಾಟ್ ಅಂಶ ಜಾಸ್ತಿ ಇರುತ್ತೆ ಅಂದರೆ ಫ್ಯಾಟಿ ಆಸಿಡ್ಸ್ ಉತ್ಪತ್ತಿ, ಇನ್ಸುಲಿನ್ ಲೆವೆಲ್ನ ಕಡಿಮೆ ಮಾಡುತ್ತೆ. ಮತ್ತು ಇನ್ಸುಲಿನ್ ಕಡಿಮೆ ಅಂದರೆ ಫ್ಯಾಟ್ನಿಂದ ದೇಹದಲ್ಲಿರುವಂಥ ಸ್ಟೋರೇಜ್ ಆಫ್ ಫ್ಯಾಟ್ನಿಂದ ಗ್ಲೂಕೋಸ್ ಅಂಶನ ದೇಹ ತೊಗೊಳಕ್ಕೆ ನೋಡ್ಕೊಳುತ್ತೆ. ಹಾಗೆ ಬರ್ತಾ ಫ್ಯಾಟ್, ಕೊಬ್ಬಿನ ಅಂಶ ಅಂತ ಕರಗ್ತಾ ಬರುತ್ತೆ. ಸೊ ಫ್ಯಾಟ್ ಅಂಶ ಕರಗ್ದಾಗ ಏನಂತ ಆಟೋಮೆಟಿಕ್ ಬಾಡಿ ವೇಟ್ ಕಡಿಮೆ ಆಗ್ತಾ ಬರುತ್ತೆ, ಬಾಡಿ ವೇಟ್ ಕಡಿಮೆ ಆಗ್ತಾ ಮತ್ತು ಹೆಲ್ತಿ ಫ್ಯಾಟ್ ಡೆಪಾಸಿಟ್ ಆಗಿ ಶುರುವಾಗುತ್ತೆ. ಸೊ ನಾನು ಹೇಳ್ದಂಗೆ ಹೆಲ್ತಿ ಫ್ಯಾಟ್ನ ಉಪಯೋಗಿಸ್ಬೇಕು, ಅನ್ಹೆಲ್ತಿ ಫ್ಯಾಟ್ಸ್ನ ಉಪಯೋಗಿಸ್ಬೋದು. ಹೆಲ್ತಿ ಫ್ಯಾಟ್ಸ್ ಉಪಯೋಗಿಸಿದಷ್ಟು ನಿಮಗೆ ಬಾಡಿ ವೆಯ್ಟ್ ಕೂಡ ಕಡಿಮೆ ಆಗುತ್ತೆ. ಇದೇ ಒಂದು ಪ್ರಿನ್ಸಿಪಲ್ ಕೀಟೋ ಡಯಟ್. ಸೊ ಏನಾಗ್ತದೆ, ಫ್ಯಾಟಿ ಆಸಿಡ್ಸ್ ಉತ್ಪತ್ತಿ ಆಗೋದ್ರಿಂದ ಗ್ಲುಕೋಸ್ ಅಂಶನ ಬೇಕಾಗಿ ಹೆಚ್ಚಿನ ಫ್ಯಾಟ್ನ ತೊಗೊಳುತ್ತೆ ದೇಹದಿಂದ, ಇನ್ಸುಲಿನ್ ಲೆವೆಲ್ ಕಡಿಮೆ ಆಗುತ್ತೆ. ಮತ್ತು ಜಾಸ್ತಿ ಫ್ಯಾಟ್ನ ಆಹಾರ ತಿಂದಾಗ ಏನಂತೆ ಹಸು ಜಾಸ್ತಿ ಆಗಲ್ಲ, ಹಂಗರ್ ಸ್ಟ್ರೈಕ್ಸ್ ಅಂತ ಜಾಸ್ತಿ ಹಸುವಾಗಿ ಜಾಸ್ತಿ ನೋಡ್ಕೊಬಿಡ್ತಾರೆ ಕೆಲಸರಿ. ಸೊ ನೀವು ನೋಡಿರ್ಬೋದು, ಜಾಸ್ತಿ ಯಾರು ಉಪವಾಸ ಮಾಡ್ತಾರಲ್ಲ ಒಂದೇ ಸಲ ಜಾಸ್ತಿ ಹಸುವಾದಾಗ ಅಂತ ನೆಕ್ಸ್ಟ್ ಟೈಮ್ ಎಲ್ಲ ಒಂದಕ್ಕಿಂತ ಡಬಲ್ ತ್ರಿಬಲ್ ತಿನ್ಬಿಡ್ತಾರೆ. ಸೊ ಅಲ್ಲಿ ಉಪವಾಸ ಮಾಡಿದ ಎಫೆಕ್ಟ್ ಎಲ್ಲ ಹೋಯ್ತಲ್ವಾ. ಸೊ ಆ ರೀತಿ ಯಾರು ಉಪಯೋಗ ಅಲ್ಲ. ಸೊ ಈ ಹೈ ಫ್ಯಾಟ್ ಡಯಟ್ ತೊಗೊಳ್ಳೋದೇನಂತೆ ನಿಮ್ಗೆ ಹಂಗರ್ ಕ್ರೇವಿಂಗ್ಸ್ ಏನಿರುತ್ತಲ್ಲ ಅದು ಕಡಿಮೆ ಆಗುತ್ತೆ. ಲಾಂಗ್ ಟೈಮ್ ತನಕ ನಿಮಗೆ ಫ್ಯಾಟು ದೇಹದಲ್ಲಿ ಹೊಟ್ಟೆಲಿರುತ್ತೆ, ನಿಧಾನ ಕರಗುತ್ತೆ, ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಆಗುತ್ತೆ. ಸೊ ಹಾಗೆ ಬ್ಲಡ್ ಶುಗರು ಜಾಸ್ತಿ ಸ್ಪೈಕ್ ಆಗಲ್ಲ, ಲಾಂಗ್ ಟರ್ಮ್ ನಿಮಗೆ ಗ್ಲುಕೋಸ್ ಲೆವೆಲ್ ಕೂಡ ಮೇಂಟೈನ್ ಆಗುತ್ತೆ. ಸೊ ಹಾಗೆ ನಿಮ್ಗೆ ಹಂಗರ್ ಕ್ರೇವಿಂಗ್ಸು ಅನ್ನೆಸರಿ ಜಾಸ್ತಿ ತಿನ್ನೋದು ಕೂಡ ಬೇಡ ಆಗುತ್ತೆ. ಸೊ ಇಂಡೈರೆಕ್ಟ್ ಆಗಿ ಬಾಡಿ ವೇಟ್ ಕಡಿಮೆ ಮಾಡೋಕ್ಕೆ ಭಾಳ ಅನುಕೂಲ ಆಗುತ್ತೆ. ಇಲ್ಲದ್ರೆ ನೀವೇನೇ ಮಾಡಿ ಕನ್ಸಿಸ್ಟೆನ್ಸಿ ಪ್ಲೇಸ್ ದ ರೋಲ್ ಅಲ್ವಾ. ಕನ್ಸಿಸ್ಟೆಂಟ್ ಆಗಿ ನೀವು ವೆಯ್ಟ್ ಕಂಟ್ರೋಲ್ ಮಾಡ್ಕೊಳ್ತಾ ಹೋಗ್ಬೇಕು. ನೀವು ಒಂದು ದಿವಸ ಸ್ಟ್ರಿಕ್ಟ್ ಆಗಿ ಒಂದಷ್ಟು ದಿವಸ ನೀವು ಬಾಡಿ ವೇಟ್ ಕಂಟ್ರೋಲ್ ಮಾಡಿ ಆಮೇಲೆ ವ್ಯತ್ಯಾಸದ ಮತ್ತೆ ವಿಲ್ ರಿಗೈನ್ ದ ವೇಟ್, ಬರೀ ಈಗೇನು ಅದಕ್ಕಿಂತ ಜಾಸ್ತಿ ವೇಟ್ ಆಗಿಬಿಡ್ತೀರ. ಸೊ ಆ ಥರ ಆಗ್ಬೋದು. ಹಾಗೆ ಹಿತಮಿತವಾಗಿರಲಿ ಊಟ, ಎಷ್ಟು ಬೇಕೋ ಅಷ್ಟೇ ತಿನ್ನಿ. ಒಂದು ರೂಲ್ಸ್ ಇದೆ, ಏನೋ ಪ್ಲೇಟಿಗೆ ಎಷ್ಟು ತಿಂತೀರೋ ಅಷ್ಟೇ ಹಾಕೊಳ್ಳಿ, ಎಷ್ಟು ಹಾಕೋದು ಅಷ್ಟು ತಿನ್ನಿ ಅಂತ. ಯು ಸರ್ವ್ ಯುವರ್ ಸೆಲ್ಫ್ ವಾಟ್ ಯು ಈಟ್ ಆ್ಯಂಡ್ ಈಟ್ ವಾಟ್ ಆಲ್ ಯು ಸರ್ವ್ ಅಂತ. ತಟ್ಟೆಗೆ ಹಾಕಿದಷ್ಟು ತಿನ್ನಿ, ವೇಸ್ಟ್ ಮಾಡಬೇಡಿ, ಎಷ್ಟು ಬೇಕೋ ಅಷ್ಟು ತಿನ್ನಿ. ಮತ್ತು ಹಿತಮಿತವಾಗಿ ತಿನ್ನಿ, ನಿಮಗೆ ಡೈಜೆಷನ್ ಆಗಲಿಲ್ಲ ಅಂತ ತಿನ್ನೋದು ಬೇಡ. ಸೊ ಊಟ ತಿನ್ನಲಿ ಕಂಟ್ರೋಲಲ್ಲಿ, ಎಣ್ಣೆ ಪದಾರ್ಥ, ಕರೆದಿದ್ದು, ಸ್ವೀಟು, ಆಯಿಲ್ ಫುಡ್ಡು ಅವೆಲ್ಲ ಹಿತಮಿತವಾಗಿರಲಿ. ಹೆಲ್ತಿ ಫ್ಯಾಟ್ ತೊಗೊಳ್ಳಿ, ಅನ್ಹೆಲ್ತಿ ಫ್ಯಾಟ್ನ ಅವಾಯ್ಡ್ ಮಾಡಿ. ಸೊ ಅದು ಇಂಪಾರ್ಟೆಂಟ್, ಹೆಲ್ತಿ ಫ್ಯಾಟ್ನ ತೊಗೊಳ್ಳಿ. ಮತ್ತು ಫ್ರೂಟ್ಸು, ವೆಜಿಟೇಬಲ್ಸು ರೆಗ್ಯುಲರ್ ಉಪಯೋಗಿಸ್ಕೊಡಿ, ನೀರನ್ನ ಎತ್ತೆಚ್ಚೋಕೊಡಿ, ಜೊತೆಗೆ ಎಕ್ಸೈಸ್. ಬಾಡಿ ವೇಟ್ನ ಯಾವ ಹೇಳ್ತೀನಿ, ಬಾಡಿ ವೇಟ್ ಹೆಂಗಪ್ಪ ಅಂದರೆ ನಿಮ್ಮ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಆಗ್ತಾಗೆ. ನೀವು ಡೆಪಾಸಿಟ್ ಜಾಸ್ತಿ ಮಾಡ್ತಾರೆ, ಕಡಿಮೆ ವಿಡ್ರಾ ಮಾಡ್ತಾರೆ, ಬ್ಯಾಲೆನ್ಸ್ ಜಾಸ್ತಿ ಆಗ್ತದೆ. ಸೊ ಡೆಪಾಸಿಟ್ ಕಡಿಮೆ ಹಾಕು, ವಿಡ್ರಾ ಜಾಸ್ತಿ ಮಾಡೋದು, ಬ್ಯಾಲೆನ್ಸ್ ಕಡಿಮೆ ಆಗ್ತದೆ, ಸಿಂಪಲ್ ಬ್ಯಾಂಕ್ ಅಕೌಂಟ್ ಇದ್ದಂಗೆ. ಹಾಗಾಗಿ ನಿಮ್ಮ ದೇಹಕ್ಕೆ ಹೋಗುವಂಥ ಆಹಾರ ಪದ್ಧತಿಗಳು ಕಂಟ್ರೋಲ್ ಇರಲಿ. ಎಕ್ಸಸೈಸ್ ಮಾಡಿ, ವಾಕಿಂಗ್ ಮಾಡಿ, ಜಿಮ್ ಮಾಡಿ, ಸ್ವಿಮ್ಮಿಂಗ್ ಮಾಡಿ. ಸೊ ಎಲ್ಲ ಮಾಡಿದ ಹೆಚ್ಚಿನ ಬಾಡಿ ವೆಯ್ಟ್ ಕಡಿಮೆ ಆಗುತ್ತೆ, ಬಾಡಿ ಕೊಬ್ಬು ಫ್ಯಾಟ್ ಕರಗುತ್ತೆ. ಸೊ ಈ ರೀತಿಯ ಮಾಡಿ, ಜೊತೆಗೆ ಮನಸ್ಸು ಕೂಡ ಚೆನ್ನಾಗಿಟ್ಕೊಳ್ಳಿ. ಜೊತೆಗೆ ಕೆಲವು ಕಂಡೀಷನ್ಸ್ ಇರ್ಬೋದು, ಕೆಲವರಿಗೆಲ್ಲ ಥೈರಾಯ್ಡ್ ಇರುತ್ತೆ, ಕೆಲವು ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಇರುತ್ತೆ. ಆ ಥರ ಇದ್ದಾಗ ಕೂಡ ಬಾಡಿ ವೆಯ್ಟ್ ಜಾಸ್ತಿ ಆಗುತ್ತೆ. ಸೊ ಡಯಾಬಿಟೀಸ್ ಕೆಲಸರಿ ಬಾಡಿ ವೆಯ್ಟ್ ಜಾಸ್ತಿ ಆಗುತ್ತೆ, ಥೈರಾಯ್ಡ್ ಜಾಸ್ತಿ ಆಗುತ್ತೆ. ಸೊ ಹಾಗೆ ಒಂದ್ಸರಿ ಸೂಕ್ತ ವೈದ್ಯರಿಗೆ ತೋರಿಸಿ ಕೆಲಸ ಬ್ಲಡ್ ಟೆಸ್ಟ್ ಕೂಡ ಮಾಡಿಸ್ಕೊಳ್ಳಿ, ಏನು ಕಾರಣದ ವೆಯ್ಟ್ ಜಾಸ್ತಿ ಆಗ್ತದೆ ಕೂಡ ತಿಳ್ಕೊಳ್ಳಿ. ಎಲ್ಲ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ದಾದಲ್ಲಿ ಊಟ ತಿಂಡಿ ಕರೆಕ್ಟಾಗಿ ಮಾಡಿ, ಎಣ್ಣೆ ಪದಾರ್ಥ ಕರೆದವೆಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ ಇಟ್ಕೊಂಡು, ಜೊತೆಗೆ ಜಂಕ್ ಫುಡ್ನ ಅವನ್ನೆಲ್ಲ ಅವಾಯ್ಡ್ ಮಾಡಿ, ಊಟ ತಿಂಡಿ ಕರೆಕ್ಟ್ ಟೈಮ್ ತಿನ್ಕೊಂಡು ರೆಗ್ಯುಲರ್ ಎಕ್ಸಸೈಸ್ ಮಾಡ್ತಾರೆ, ಹೆಲ್ತಿ ಬಾಡಿ ವೆಯ್ಟ್ನ ಕಂಟ್ರೋಲ್ ಮಾಡ್ಬೋದು. ಹೆಲ್ತಿ ಬಾಡಿ ವೆಯ್ಟ್ ಇದ್ದಷ್ಟು ಹೆಲ್ತಿ ಆಗಿರ್ತಾರೆ. ನಿಮಗೆಲ್ಲ ಗೊತ್ತಿದೆ, ಈ ಹೆಲ್ತಿ ಬಾಡಿ ಈಸ್ ವೆರಿ ಗುಡ್ ಅಲ್ವಾ. ಎಲ್ಲ ರೀತಿಯಿಂದ ಆರೋಗ್ಯವಾಗಿ ಆಗಿ ನಿಮಗೆ ಒಳ್ಳೆ ಹೆಲ್ತಿ ಬಾಡಿನ, ಹೆಲ್ತಿ ವೆಯ್ಟ್ನ ನಾನು ವಿಶ್ ಮಾಡ್ತೀನಿ. ಒನ್ಸ್ ಅಗೇನ್ ವಿಶ್ ಯು ಗುಡ್ ಹೆಲ್ತ್. ಒನ್ಸ್ ಅಗೇನ್ ಡಾಕ್ಟರ್ ಮುರಳೀಧರ್ ಅಂತ. ಪೂರ್ತಿ ವಿಡಿಯೋ ಧನ್ಯವಾದಗಳು. ಇವಾಗಲೇ ಮರೆದೇ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ.